ಆಕಾಶವಾಣಿ ಧಾರವಾಡ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ. ಬಾನುಲಿಯ ಭಿತ್ತಿಯಿಂದ ಇವತ್ತಿನ ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ವಿಶ್ರಾಂತ ಉಪಮಹಾನಿರ್ದೇಶಕರಾದ ಡಾಕ್ಟರ್ ಚೇತನ್ ಕುಮಾರ್ ನಾಯಕ್ ಅವರೊಂದಿಗೆ ಮಾತುಕತೆ. ಅವರೊಂದಿಗೆ ಮಾಯಾ ರಾಮನ್. ನಮಸ್ಕಾರ ಶ್ರೋತೃಗಳೇ. ಆಕಾಶವಾಣಿ ಅನ್ನೋ ಬಾನುಲಿಯ ಇಂಚರಕ್ಕೀಗ 90ರ ಸಂಭ್ರಮದ ಕಲರವ. ಅಂತಹ ಅಪರೂಪದ ಬಾನುಲಿಯ ಭಿತ್ತಿಯೊಳಗ ಅಚ್ಚೊತ್ತಿ ನಿಂತಿರೋ ಸವಿ ನೆನಪುಗಳ ರಸಗವಳವೇ ಬಾನುಲಿಯ ಭಿತ್ತಿಯಿಂದ. ಅಂತಹ ವಿಶಿಷ್ಟ ಕಾರ್ಯಕ್ರಮದ ಬಾನುಲಿ ಕಲಿ ಯಾರಿರಬಹುದು ಅನ್ನೋ ಕುತೂಹಲ ನಿಮ್ಗೆಲ್ಲರಿಗೆ, ಹೌದಲ್ಲ? ಅವ್ರದ್ದು ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ, ಹಿಂದಿ, ಕನ್ನಡ, ಇಂಗ್ಲಿಷ್, ಕೊಂಕಣಿ, ಮರಾಠಿ ಭಾಷೆಗಳ ಪ್ರಭುತ್ವ, ನಾಟಕ, ಸಾಹಿತ್ಯ, ಸಂಗೀತಗಳ ಅಪಾರ ಒಲವು ಅಂತನ ಬಾನುಲಿಯೊಳಗ ಸುಮಾರು 1000 ವೈವಿಧ್ಯಮಯ ಕಾರ್ಯಕ್ರಮಗಳ ಹರಿವು, ರಾಜ್ಯ ರಾಷ್ಟ್ರ ಮಟ್ಟದೊಳಗ 11 ಪ್ರಶಸ್ತಿಗಳ ಸರಮಾಲೆ. ಅಂತಹ ಸೃಜನಶೀಲ ಕಾರ್ಯದೊಂದಿಗೆ ಆಕಾಶವಾಣಿಯ ಜೊತೆಗೆ ತನ್ನ ವಾಣಿಯ ಬೆರೆಸಿ ಉನ್ನತ ಹುದ್ದೆಯೊಂದಿಗೆ ಕಂಗೊಳಿಸಿ ಸುದೀರ್ಘ 36 ವರ್ಷಗಳ ಸಾರ್ಥಕ ಸೇವೆ ಮಾಡಿದ ಸರಳ ಸಜ್ಜನಿಕೆಯ ಹಿರಿಯ ಚೇತನ ಡಾಕ್ಟರ್ ಚೇತನ್ ಕುಮಾರ್ ನಾಯ್ಕ್ ಅವರು. ನಮಸ್ಕಾರ ಡಾಕ್ಟರ್ ಚೇತನ್ ಕುಮಾರ್ ನಾಯ್ಕ್ ಅವರಿಗೆ. ನಮಸ್ಕಾರ ಮಾಯಾ. ಡಾಕ್ಟರ್ ಚೇತನ್ ಕುಮಾರ್ ನಾಯ್ಕ್ ಅವರೇ, ತಮ್ಮದು ಬಹಳ ದೊಡ್ಡದಾದ ಅನುಭವ ಬಾನುಲಿಯ ಜೊತೆಗೆ. ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಹೊರ ರಾಜ್ಯಗಳಲ್ಲಿ ಕೂಡ ಕೆಲಸ ಮಾಡಿದ ಅನುಭವ ತಮ್ಮದು. ಹಂಗಾಗಿ ಏನ್ ಕೇಳಲಿ ಏನ್ ಬಿಡ್ಲಿ ಅಂತ ತಾವು 1977ರೊಳಗ ನೇರವಾಗಿ ಕಾರ್ಯಕ್ರಮ ಅಧಿಕಾರಿಯಾಗಿ ಬಾನುಲಿಯ ಕದ ತಟ್ಟಿದವರು. ಹೌದು. ಆನಂತರ ಎಲ್ಲೆಲ್ಲೇ ಯಾವ ರೀತಿಯ ಕಾರ್ಯವನ್ನ ಮಾಡಿದ್ರಿ ಅಂತ ಕೇಳಲಿಕ್ಕೆ ನನಗೆ ಬಹಳ ಕಾತುರ. ಶ್ರೋತೃಗಳೇ, 36 ವರ್ಷಗಳ ಕಾಲ ನನಗೆ ಅನ್ನವನ್ನು ಕೊಟ್ಟು ಸಲುಹಿದಂತಹ ನನ್ನ ಮಾತೃ ಸಂಸ್ಥೆ ಆಕಾಶವಾಣಿಗೆ ನನ್ನ ಮನದಾಳದ ಕೃತಜ್ಞತೆಗಳು ಹಾಗೂ ಶುಭ ನಮನಗಳು. ಅಷ್ಟೇ ಅಲ್ಲ ಆತ್ಮೀಯರೇ, 90 ವರ್ಷಗಳ ಈ ದೀರ್ಘ ಪಯಣದಲ್ಲಿ ನಮ್ಮನ್ನ ಸಹಿಸಿಕೊಂಡು ಸಲಹುತ್ತಾ ಇರುವಂತಹ ನಮ್ಮ ಶ್ರೋತೃವರ್ಗಕ್ಕೆ ನಾನು ತಲೆಬಾಗಿ ನಮಿಸ್ತಾ ಇದ್ದೇನೆ. ಯಾಕಂದ್ರೆ ಹೇಳುವ ಕಂಠಕ್ಕಿಂತ ಕೇಳುವ ಕಿವಿಗಳು ಮುಖ್ಯ ಅಂತೇಳಿ ನಮಗೆ ಕೇಳುವಂತ ಸೊಗಸಾದ ಕಿವಿಗಳು ಬೇಕು. ಈ ಕಡೆ ಕಂಠ, ಆ ಕಡೆ ಕಿವಿಗಳು. ಹೀಗಾಗಿ ನಾನು ಮನಸ್ಸಿನಿಂದ ಅವ್ರಿಗೆ ನಮನ ಮಾಡ್ತಾ ನನ್ನ ಮಾತುಗಳನ್ನ ನಾನು ಮುಂದುವರಿಸ್ತಾ ಇದ್ದೇನೆ. ಮಾಯಾ, 1977ರೊಳಗೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕಾರ್ಯಕ್ರಮ ಅಧಿಕಾರಿಗಳ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ರು. ವಿಶೇಷವಾಗಿ ಬೇರೆ ಬೇರೆ ಭಾಷೆಗಳಲ್ಲಿ, ಕನ್ನಡ, ಕೊಂಕಣಿ, ತಮಿಳು, ಮಲಯಾಳಂ ಹಿಂಗೆಲ್ಲ ಇತ್ತು. ಕೊಂಕಣಿ ಹುದ್ದೆಗೆ ಅಲ್ಲೇ 4 ಕಾರ್ಯಕ್ರಮ ನಿರ್ವಾಹಕರ ಹುದ್ದೆಗೆ ನಾ ಅರ್ಜಿ ಹಾಕಿದ್ದೆ. ಅವಾಗ ವಿಶೇಷ ಅಂದ್ರೆ ಸುಮಾರು ಜನ ಬಂದಿದ್ರು UPSC ಎಕ್ಸಾಮಿನೇಷನ್ಗೆ. ನನಗೆ ಬಹಳ ಆಶ್ಚರ್ಯ ಅಂದ್ರೆ ನಂದೊಬ್ಬಂದು ಸೆಲೆಕ್ಷನ್ ಅವಾಗ ಔಟ್ ಆಫ್ 4 ಪೋಸ್ಟ್ ಐ ಕುಡ್ ಗೆಟ್ ದಿ ಅಪರ್ಚುನಿಟಿ. ಮತ್ತು ನಂದು ಫಸ್ಟ್ ಪೋಸ್ಟಿಂಗ್ ಆಗಿದ್ದು ಆಕಾಶವಾಣಿ ಮಂಗಳೂರಿಗೆ. So I joined Akashwani as program executive in the cadre of class 2 ಗೆಸ್ಟೆಡ್ ಆಫೀಸರ್. ಅಲ್ಲಿ ಸುಮಾರು 9 ವರ್ಷಗಳ ಕಾಲ ನಾನು ಸೇವೆ ಮಾಡಿದೆ. ಅಲ್ಲಿಂದ ವರ್ಗ ಆಗಿದ್ದು ನನಗೆ ಆಕಾಶವಾಣಿ ಭದ್ರಾವತಿಗೆ. ಅಲ್ಲಿ ಸುಮಾರು ನಾನು 4 ವರ್ಷ ಇದ್ದೆ. ಭದ್ರಾವತಿಯಿಂದ ಧಾರವಾಡಕ್ಕೆ ಬಂದೆ. ಧಾರವಾಡದಲ್ಲಿ ಸುಮಾರು 4-5 ವರ್ಷ ಇದ್ದೆ. ಧಾರವಾಡದಿಂದ ಕಾರವಾರಕ್ಕೆ, ಕಾರವಾರದಿಂದ ಮಡಿಕೇರಿಗೆ, ಮಡಿಕೇರಿಯಿಂದ ಮತ್ತೆ ಧಾರವಾಡಕ್ಕೆ, ಧಾರವಾಡದಲ್ಲಿ ನನ್ನ ಮತ್ತೆ ಪ್ರಮೋಷನ್ ಬಂತು ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಹೇಳಿ, ಸಹಾಯಕ ನಿಲಯ ನಿರ್ದೇಶಕನಾಗಿ. ಇಲ್ಲಿಂದ ನನಗೆ ಮಹಾರಾಷ್ಟ್ರದ ನಾಗ್ಪುರಕ್ಕೆ ವರ್ಗಾವಣೆ ಮಾಡಲಾಯಿತು. ಅಲ್ಲಿ ಹೋದೆ ನಾನು. ಅಲ್ಲಿಂದ ಮತ್ತೆ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರದಾಗ ನಂಗೆ ಪ್ರಮೋಷನ್ ಆಯಿತು ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಆಗಿ, ಉಪ ಮಹಾನಿರ್ದೇಶಕನಾಗಿ. ಮತ್ತೆ ಅಲ್ಲಿ ನಾನು ರಿಟೈರ್ ಆಗಿ 2012ರಾಗ. ವಿಶೇಷ ಅಂದ್ರೆ ನಾನು ನಾಗ್ಪುರ್ ಹೋದಾಗ ಅಲ್ಲೇ ಸುಮಾರು 28-30 ಜನ ಸ್ಟೇಷನ್ ಡೈರೆಕ್ಟರ್ಸ್ ಅಲ್ಲಿ ಸರ್ವಿಸ್ ಮಾಡ್ಯಾರ. ಬಟ್ ಐ ವಾಸ್ ದ ಸೆಕೆಂಡ್ ಕನ್ನಡಿಗ ಇನ್ ನಾಗ್ಪುರ್. ನಾಗಪುರ ಮಹಾರಾಷ್ಟ್ರದ 2ನೇ ಅತ್ಯಂತ ದೊಡ್ಡ ಸ್ಟೇಷನ್. RC ಭೂಸೂರು ಮಠ ಅವರು ಅಲ್ಲೇ ಕೆಲಸ ಮಾಡಿದ್ರು. ಆಮೇಲೆ 2ನೇ ವ್ಯಕ್ತಿ ನಾನು ಅಲ್ಲೇ ಸ್ಟೇಷನ್ ಡೈರೆಕ್ಟರ್ ಹೋಗಿದ್ದು. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಅಲ್ಲಿಯ ಭಾಷೆ ಗೊತ್ತಿದ್ದ. ಅಲ್ಲಿ ಮೊದಲು ಮಾತಾಡೋದನ್ನ ಕೇಳಿಸ್ತೆ. ಈತ ಕೋಣ ಈತ ಆಯ್ತು ಮಣಿ
त्याला मराठी येत नाही, ಕನ್ನಡದ ಮನುಷ್ಯ ಬರಾಕತ್ತಾನ, ಅವೇನ್ ಇಲ್ಲಿ ಕೆಲಸ ಮಾಡ್ತಾನ ಅಂತ ಗುಸು ನಡೆದಿತ್ತು. ಆಮೇಲೆ ನಾ ಫಸ್ಟ್ ಡೇ ಮೀಟಿಂಗ್ ಹೋದಾಗ ಅಲ್ಲೇ मराठीದಾಗ ಮಾತಾಡಿದೆ. सगळ्यांना माझं नमस्कार, सगळ्यांना ಅವ್ರು ಬಹಳ ಆಶ್ಚರ್ಯ, ಸಾಹೇಬ್ आपल्याला ಮರಾಠಿ ಇದ್ದಕ್ಕ ಅಂತಂದ್ರ. ಬರ್ತದಪ್ಪ, ನನಗೆ ನಿಮ್ಮಷ್ಟು ಚಂದ ಮರಾಠಿ ಬರುದಿಲ್ಲ, ಆದ್ರೆ ನಾ ಮರಾಠಿ ಬಲ್ಲೆ, ಮರಾಠಿ ಸಾಹಿತ್ಯ ಗೊತ್ತು, ಮರಾಠಿ ಹಾಡ್ತೀನಿ, ಯಾಕಂದ್ರೆ ನನ್ನ ಮನ್ಯಾಗ ಅಪ್ಪ ಅಮ್ಮ ಮರಾಠಿ ಕಲ್ತವ್ರು ಅಂತ ಹೇಳಿದ್ರು. ಬಹಳ ಖುಷಿ ಪಟ್ರು. ಅಂದ್ರೆ ಭಾಷೆಯ ಪ್ರಾಮುಖ್ಯತೆ ಒಂದು ವ್ಯಕ್ತಿಯ ಬೆಳವಣಿಗೆಯೊಳಗ ಎಷ್ಟು ಪೂರಕವಾಗಿರ್ತದ ಅನ್ನೋದಕ್ಕೆ ಇದ ಒಂದು ಬಹಳ ಮುಖ್ಯ ಆಗ್ತದೆ. ಹೌದು. ಮತ್ತೆ ಅಲ್ಲಿ ಸುಮಾರೆಲ್ಲ ಕೆಲಸ ಮಾಡೋ ಅವಕಾಶ ಸಿಕ್ತು ನನಗೆ. ಅಲ್ಲಿ ಇದ್ದಿದ್ದನ್ನ ಕಡಿಮೆ ಅವಧಿ 2 ವರ್ಷ. 2 ವರ್ಷದ ಅವಧಿಯಲ್ಲಿ ನಾನು 3 ಕಾರ್ಯಕ್ರಮ ಮಾಡಿದೆ. 3 ಕಾರ್ಯಕ್ರಮಕ್ಕೆ ಅನ್ಯುವಲ್ ಅವಾರ್ಡ್ ಬಂತು ನನಗಲ್ಲಿ. 3 ಕಾರ್ಯಕ್ರಮಕ್ಕೆ. ಒಂದು ವಾಯೇಜ್ ಫ್ರಮ್ ಸಾಬರಮತಿ, ಆಮೇಲೆ ದೇಶ್ ಕಿ ಆಂಧಿ, ಮಹಾತ್ಮ ಗಾಂಧಿ, ರಾಗ್ ಸಾಬರ್ಮತಿ, ಇವು ಗಾಂಧೀಜಿ ಬಗ್ಗೆ ಮಾಡಿದ 3 ಕಾರ್ಯಕ್ರಮಕ್ಕೆ ನನಗೆ ಆಕಾಶವಾಣಿಯ ಆನ್ಯುವಲ್ ಅವಾರ್ಡ್ ಬಂತಲ್ಲಿ. ಒಂದು ಇಂಗ್ಲಿಷ್ ನಾಗಿತ್ತು, ಒಂದು ಮರಾಠಿ, ಒಂದು ಹಿಂದಿ. ಅವಾಗ ಆಶ್ಚರ್ಯ ಅವ್ರಿಗೆ, ಸರಾನ ಬಗ ಇದಕ್ಕೆ ಚಾನ್ ಮರಾಠಿ ಅಂತ ತಾನ ಹೇ ಅಲ್ಲ ನಾ ಪ್ರೈಸ್ ಅಂತಂದ್ರು ಅವ್ರು. ಗೊತ್ತಾಯ್ತು ಅವ್ರಿಗೆ. ಇಲ್ಲಾಂದ್ರೆ ಅಲ್ಲೇ ಮಾಯಾ ನಾಗ್ಪುರದಾಗ ಮರಾಠಿ ಬಾರದೇ ಇರುವಂತ ಮನುಷ್ಯ ಕೆಲಸ ಮಾಡೋದು ಬಹಳ ಕಷ್ಟ. ಸಹಜ ಸರ್. ಆಮೇಲೆ ನಿಮ್ಮ ಮುಂದಿನ ಪಯಣ? ಅಲ್ಲಿಂದ ನಾನು ಬಂದಿದ್ದ ಮತ್ತ ಬೆಂಗಳೂರು ಆಕಾಶವಾಣಿಗೆ, ಎಲ್ಲೇ ನಾಗ್ಪುರದಿಂದ ಬಂದ್ ನನಗೆ ಇಲ್ಲೇ ಪ್ರಮೋಷನ್ ಆಯ್ತು ಬೆಂಗಳೂರು ಆಕಾಶವಾಣಿಗೆ. ದೇರ್ ಐ ಬಿಕಮ್ ಉಪಮಹಾರ್ ನಿರ್ದೇಶಕನಾಗಿದ್ದ ಬೆಂಗಳೂರು ಆಕಾಶವಾಣಿಗೆ. ಒಂದು ರೀತಿಯ ದೊಡ್ಡ ಹುದ್ದೆ. ಹೌದು, ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಡೆಫಿನೆಟ್ಲಿ. ಹೌದು. ಆಮೇಲೆ ಅಲ್ಲಿ ವಿಶೇಷ ಅಂದ್ರೆ ನನ್ನ ಕಾಲಾವಧಿಯಲ್ಲಿ ಸುಮಾರು ಕಾರ್ಯಕ್ರಮಗಳಾದವು ಬೆಂಗಳೂರಲ್ಲಿ ಇರಬಹುದು. ನಾನು ಐ ನಾಟ್ ಎಕ್ಸಾಜರೇಟಿಂಗ್, ನಮ್ಮ ಆವಾಗಿನ ಡೈರೆಕ್ಟರ್ ಜನರಲ್ ಅಲ್ಲಿ ಲೀಲಾಧರ್ ಮಂಡ್ಲು ಒಂದ್ಸಲ ಬಂದಿದ್ರಲ್ಲಿ ಬೆಂಗಳೂರಿಗೆ. ಅಲ್ಲಿ ದಕ್ಷಿಣ ವಲಯದ ಕಾರ್ಯಕ್ರಮ ಮುಖ್ಯಸ್ಥರ ಅಧಿವೇಶನ ಇತ್ತು. ಅದಕ್ಕೆ ಬಂದಾಗ ಅವರು ಆಕಾಶವಾಣಿ ಬೆಂಗಳೂರು ಬಂದಿದ್ರು. ನಾವು ಅದನ್ನು ಹೋಸ್ಟ್ ಮಾಡಿದ್ವಿ ಅಲ್ಲಿ. ಆವಾಗ ಲೀಲಾಧರ್ ಮಂಡ್ಲು ಅಂದ್ರೆ, ಭಾಯಿ ಚೇತನ್, ಮೇರೆ ದಿಮಾಗ್ ಮೇ ಬಾತ್ ಹೈ, ಯದಿ ಆಪ್ ಮಾನೆಂಗೆ ತುಂಬ ಕೇಳ್ತಾವ ಅಂತ ಹೇಳ್ರಿ ಸರ್. ನಾನು ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಮಾಡಬಾರ್ದು ಇಲ್ಲೇ ಅಂತಂದ್ರೆ, ನಾನು ಹೇಳ್ರಿ ಸರ್ ಏನಂತ ಹೇಳಿ, ಲೆಟ್ ಅಸ್ ಹ್ಯಾವ್ ಎ ರೇಡಿಯೋ ಫೆಸ್ಟಿವಲ್ ಫಾರ್ 1 ವೀಕ್ ಅಂದ್ರೆ, ಬಾನುಲಿ ಉತ್ಸವ ಮಾಡೋಣ ಅಂತ ಹೇಳಿ. ಸ್ಕೋಪ್ ನೋಡಪ್ಪ, ನಾವು ಅಪರೂಪಕ್ಕೆ ಆಡಿಯನ್ಸ್ ಪ್ರೋಗ್ರಾಮ್ ಮಾಡ್ತೀವಿ, ಬಿಫೋರ್ ಇನ್ವೈಟೆಡ್ ಆಡಿಯನ್ಸ್ ಮಾಡ್ತೀವಿ, ಶ್ರೋತೃಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ. ಇದು 7 ದಿನಾನೂ ಮಾಡ್ಬೇಕಂದ್ರೆ ಅವರು ಅಲ್ಲಿ ಯುವಾಣಿ ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮ, ಮಹಿಳಾ ಕಾರ್ಯಕ್ರಮ, ನಾಟಕ, ಎಲ್ಲಾ ತರದ 7 ದಿನ ಮಾಡಬೇಕು. ಸರ್, ಐ ಥಿಂಕ್ ಇಟ್ ವಿಲ್ ಬಿ ನಾಟ್ ದಟ್ ಈಸಿ. ನೋ ಐ ನೋ ದಟ್ ಯು ವಿಲ್ ಡೂ, ಲೆಟ್ ಅಸ್ ಟೇಕ್ ಇಟ್ ಎ ಚಾಲೆಂಜ್ ಮಾಡು ಅಂತಂದ್ರೆ ಅವರು. ಆಮೇಲೆ ಆಯ್ ಸರ್ ನಾನು. ಸೊ ಆ ಟೈಮಿಗೆ ದಕ್ಷಿಣ ವಲಯದ ಎಲ್ಲಾ ಕೇಂದ್ರಗಳಲ್ಲಿ ರೇಡಿಯೋ ಫೆಸ್ಟಿವಲ್ ಕಾರ್ಯಕ್ರಮ ಮಾತು, ರೇಡಿಯೋ ಹಬ್ಬ. ನಾವು ಕೂಡ ಧಾರವಾಡದೊಳಗ ನಿಮ್ಮ ಆದೇಶದ ಮೇರೆಗೆ ಬಹಳ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಯಾಕಂದ್ರೆ ನಮ್ಗೆ 7 ದಿನ 7 ಕಾರ್ಯಕ್ರಮ ಮಾಡೋದಂದ್ರೆ ಇಟ್ ವಾಸ್ ರಿಯಲಿ ಚಾಲೆಂಜ್ ಫಾರ್ ಆಲ್ ದ ಸ್ಟೇಷನ್. ಮತ್ತು ಆ ಪ್ರೋಗ್ರಾಮ್ ಬಹಳ ಚಂದಾಗಿ ಮೂಡಿ, ಬಹಳ ಯಶಸ್ವಿಯಾದ ಕಾರ್ಯಕ್ರಮಗಳು. ನಾವು ಪುಸ್ತಕ ರೂಪದ ತಂದೆಯೋದನ್ನ ಎಲ್ಲ ಆಗಿದ್ದಂತ ಕಾರ್ಯಕ್ರಮಗಳನ್ನ ಬಹಳ ಚಲೋ ಬಂತದ್ದು. ಅಂಡ್ ಹಿ ವಾಸ್ ರಿಯಲಿ ಹ್ಯಾಪಿ. ಲೀಲಾಧರ್ ಮಂಡ್ಲಿ ಅಂದ್ರೆ ಬಹಳ ಅಲ್ಲಪ್ಪ, ನೀವು ಕಷ್ಟಪಟ್ಟಿರ್ಬೇಕು, ಅದು ಒಳ್ಳೆ ಹೆಸರು ಮಾಡುವಂತ ಒಂದು ಕಾರ್ಯಕ್ರಮ ಆಕಾಶವಾಣಿಗೆ ಆತಂತ ಹೇಳಿ. ಹೌದು. ನೀವು ಉಪಮಹಾನಿರ್ದೇಶಕರಾಗಿ ಕಾರ್ಯ ಮಾಡ್ತಾ ಇದ್ದಾಗ ಬೆಂಗಳೂರಿನೊಳಗ ಎಷ್ಟು ಕೇಂದ್ರಗಳು ನಿಮ್ಮ ಕಾರ್ಯ ವ್ಯಾಪ್ತಿಯೊಳಗ ಬರ್ತಿತ್ತು? ಅಂದ್ರೆ ಕರ್ನಾಟಕದ 14 ಕೇಂದ್ರಗಳ ಸೂಪರ್ವಿಷನ್ ಮಾಡ್ತಾ ಇದ್ದೆ, ಆಡಳಿತ ನೋಡ್ತಾ ಇದ್ದೆ ಅವಾಗ ನಾನು ಆಸ್ ಎ ಡಿಡಿಜಿ. ಈಗ ನಿಮ್ಮ ಆಕಾಶವಾಣಿಯ ಒಂದು ಪಯಣದ ಬಗ್ಗೆ ಇಷ್ಟೊತ್ತು ಮಾತಾಡಿದ್ರಿ. ಇಂಥ ಆಕಾಶವಾಣಿಯನ್ನ ನಾನು ಸೇರ್ಬೇಕು ಅನ್ನೋ ಬಯಕೆ ಮೂಡಿದ್ದು ನಿಮ್ಗೆ ಹೆಂಗ? ಅದು ಒಂದು ವಿಶೇಷ ಅನ್ಬೋದು. ನಾನು ನನ್ನ ಆರಂಭ ಆಗಿದ್ದ ಧಾರವಾಡ ಆಕಾಶವಾಣಿಯಲ್ಲಿ. ನಾನು ಬಾಲ ಕಲಾವಿದ. ಆವಾಗ ನಾಗ ಇಲ್ಲೇ ಕಿಳಿವಿಲ್ಡು ಬರ್ತಾ ಇದ್ದೆ. ಆಗ ರೇಡಿಯೋ ಕಾಕ, ಸುಶೀಲಾ ನಾಯಕ್, ಸಣ್ಣಕ್ಕ ಇವರೆಲ್ಲ ಲೈವ್ ಕಾರ್ಯಕ್ರಮ ಮಾಡ್ತಿದ್ರು. ಗಿಳಿಗಳೇ ಗುಡ್ ಮಾರ್ನಿಂಗ್, ನಮಸ್ಕಾರ ಅಂತ ಹೇಳಿ ಲೈವ್. ಆವಾಗ ನಾ ಇಲ್ಲಿ ಕಾರ್ಯಕ್ರಮ ಬರ್ತಾ ಇದ್ದೆ. ನನಗೂ ಅವಾಗ ಹಾಡ್ತಿದ್ದೆ, ಮಾಡ್ತಿದ್ದೆ, ಕತಿ ಹೇಳ್ತಿದ್ದೆ. ಅವಾಗ ಅನಿಸ್ತಿತ್ತು, ಇಷ್ಟೆಲ್ಲ ಬರ್ತಾರೆ, ಚಂದ ಅನಿಸ್ತದ ಇಲ್ಲ ಆಕಾಶವಾಣಿ ಬಂದು ಹಾಡೋದು, ಮಾತಾಡೋದು, ನಾಟಕ ಮಾಡೋದು, ನಾನೇ ಹಾಕಿದ್ರು ಒಂದು ಭಾಗ ಆಗಬಾರದು ಅಂತ ಕನಸ್ಕೊಂಡಿದ್ದೆ. ನನಗಿಲ್ಲೇ ಅವಕಾಶ ಸಿಗ್ತದ ಅನ್ನುವಂಥದ್ದು ಕಲ್ಪನೆ ಇದ್ದಿಲ್ಲ. ಆ ಕನಸು ನನಸಾಗ್ತದ ಅಂತ ಅನಿಸಿದ್ದಿಲ್ಲ. ಅದಕ್ಕೆ ಹಿಂಬಾಗಿ UPS ಅವರು ಪೋಸ್ಟ್ ಕಾಲ್ ಫಾರ್ ಮಾಡಿದ್ರು, ಅಪ್ಲೈ ಮಾಡಿದೆ, ಅಂಡ್ ಹ್ಯಾವ್ ಬಿಕಮ್ ಸಕ್ಸೆಸ್ಫುಲ್. ನಂಗೇನಿಸ್ತು ಸರ್, ನೀವು ಇಷ್ಟೆಲ್ಲಾ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ಮಾಡಿರಲ್ಲ, ಅದು ನಿಮ್ಗ ರಕ್ತಗತವಾಗೇ ಬಂದದ. ಈ ಕಾರ್ಯಕ್ರಮದ ರುಚಿ ಆಗಿರಬಹುದು, ಸಂಗೀತ, ನಾಟಕ, ಈ ಎಲ್ಲಾ ಕಲೆಗಳ ಬಗೆಗಿನ ಅಭಿರುಚಿ. ಹಂಗಾಗಿ ನಿಮ್ಮ ಕುಟುಂಬದ ಹಿನ್ನೆಲೆಯನ್ನು ತಿಳ್ಕೊಳ್ಳೋ ಆಸೆ ನನ್ಗ. ಕುಟುಂಬ ನೋಡುಮಾಯ, ನನ್ನ ತಂದೆ ತಾಯಿ ಇಬ್ರು ಮರಾಠಿ ರಂಗಭೂಮಿಯ ನಟರು, ಕಲಾವಿದರು. ನನ್ನ ತಾಯಿ ಮರಾಠಿ ಶಿಕ್ಷಕಿ ಆಗಿದ್ರು. ತಂದೆ ಇಲ್ಲೇ ಧಾರವಾಡದ PWD ಕೆಲಸ ಮಾಡ್ತಾ ಇದ್ರು. ಆಮೇಲೆ ಜೂನಿಯರ್ ಇಂಜಿನಿಯರ್ ಆಗಿ ರಿಟೈರ್ ಆದ್ರು. ಅವರು ರಂಗನಾಥ್ ಅವ್ರ ಕಾಲದಲ್ಲಿ ಧಾರವಾಡ ಆಕಾಶವಾಣಿಯ ಆಡಿಷನ್ ಆರ್ಟಿಸ್ಟ್ ಇಲ್ಲೇ ನಾಟಕ ಕಲಾವಿದರು ನೋಡ್ರಿ. ಅವ್ರಿಗೆ ನಾಟಕದ ಗೀಳು ಬಹಳ ಇತ್ತು. ನಮ್ಮ ತಂದೆಯವರು ಅಲ್ಲೇ ಸ್ಥಾಪನೆ ಮಾಡಿದಂತ ನರಸಿಂಹ ಕಲಾಕುಂಜ ಕಾರವಾರದಾಗ ಸುಮಾರು 90 ವರ್ಷಗಳನ್ನು ಕಂಡಿದೆ. ಈಗ ರಾಜ್ಯ ಮಟ್ಟಿಗೆ ಒಂದು ಸಂಸ್ಥೆ 90 ವರ್ಷ ಕಂಡಿದ್ದಾರೆ. ಇದು ಮಾತ್ರ ನನಗೆ ನರಸಿಂಹ ಕಲಾಕುಂಜ. ನಮ್ಮ ಕರ್ನಾಟಕದೊಳಗ ಒಂದು ಹವ್ಯಾಸಿ ಬಳಗ 90 ವರ್ಷ ಕಂಡಿದ್ದು ಬಹಳ ಕಡಿಮೆ. ಒಂದು ಸಣ್ಣ ಮಾತಲ್ಲ. ಹೌದು. ಅದು ಇವತ್ತೇ ನಡೀತಾ ಇದೆ.
ಅಲ್ಲಿ ಸುಮಾರು ಅಲ್ಲಿ ಅಂದ್ರೆ ವಿಶೇಷ ಅಂದ್ರೆ ಕನ್ನಡ, ಕೊಂಕಣಿ, ಹಿಂದಿ, ಮರಾಠಿ ಹೀಗೆ ಚತುರ್ಭಾಷೆಯ ನಾಟಕವರು ಆಡ್ತಾ ಇದ್ರು. ನಮ್ಮ ತಂದೆಯವರು ಒಳ್ಳೆ ನಟರಾಗಿದ್ದರು, ನಿರ್ದೇಶಕರಾಗಿದ್ದರು. ಅವರು ಸುಮಾರು 4 ಭಾಷೆಗಳಲ್ಲಿ ನಾಟಕ ಮಾಡಿದರು. ನಾನು ಸುಮಾರು 1,000 ಪ್ರಯೋಗ ಮಾಡಿರಬಹುದು. ಮತ್ತು ಅವ್ರು ಮಾಡಿದಂಥ ಮೊದಲನೇ ಪ್ರಯೋಗ ಧಾರವಾಡದಾಗ, ಇಲ್ಲಿ ಹಿಂದಿ ಪ್ರಚಾರ ಸಭೆ ಇತ್ತು ಅವಾಗ. ಇಲ್ಲಿ ಧಾರವಾಡದಾಗದ ಫಸ್ಟ್ ಪ್ರಯೋಗ ಅವರು ಔರಂಗಜೇಬನ ಪಾತ್ರ ಮಾಡಿ ಇಲ್ಲಿ ಔರಂಗಜೇಬನ ನಾಟಕ ಮಾಡಿದ್ರಲ್ಲಿ. ದಟ್ ವಾಸ್ ಅ ರೆಕಾರ್ಡ್ ಇನ್ ಧಾರವಾಡ. ಅಮೀರ್ ಅವಾದಿ ಸ್ಟೇಷನ್ ಡೈರೆಕ್ಟ್ ಇಲ್ಲಿ ಧಾರವಾಡದಾಗ. ಅವ್ರು ಬಹಳ ಖುಷಿ ಪಟ್ರು. ಅವ್ರು ಆ ದಿವಸ ಅತಿಥಿಯಾಗಿ ಆ ಕಾರ್ಯಕ್ರಮಕ್ಕೆ ಇಲ್ಲೇ ಬಂದಿದ್ರು ಹಿಂದಿ ಪ್ರಚಾರ ಸಭಾಕ್ಕೆ. ಅವ್ರಿಗಿಷ್ಟು ಆಶ್ಚರ್ಯ ಅಂದ್ರೆ, ये भैया ये हिंदी में बात करने वाले जो जिन्होंने औरंगजेब का किरदार निभाया है वो कौन है ಅಂತ ಕೇಳಿದ್ರೆ, ಅವಾಗ ಅವ್ರು ಅಂದ್ರೆ ಅವ್ರು ಎನ್ ಸದಾನ್ ಅಂತ ಹೇಳಿ ನಿಮ್ಮ ಆಕಾಶವಾಣಿ ಕಲಾವಿದರು ಅಂತ ಹೇಳಿ ಅವ್ರು ಸ್ಟೇಜ್ಗೆ ಬಂದು ಇವ್ರು ಅಪ್ಕೊಂಡ್ರೆ ನೀವು ಬಂದು ಒಂದು ನಮಗೆ ನಾಟಕ ಮಾಡಿಕೊಡ್ಬೇಕು ಧಾರವಾಡ ಆಕಾಶವಾಣಿಗೆ. ಅಷ್ಟು ಮೆಚ್ಕೊಂಡ್ರು ಅವ್ರು. ಅಂತ ಅದ್ಭುತವಾದಂಥ ಕಲಾವಿದರು. ನನ್ನ ತಂದೆಯವ್ರ ಬಗ್ಗೆ ನನಗೆ ಬಹಳ ಅಭಿಮಾನ ಅದ. ಅವರ ಸಣ್ಣ ಗೀಳು ಅನುಭವ ನನಗೆ ಆಕಾಶವಾಣಿ ಸೇರ್ಲಿಕ್ಕೆ. ತಾಯಿಯವರ ಹೆಸರು ವರದಾಬಾಯಿ ಅಂತ ಹೇಳಿ. ವರದಾಬಾಯಿ ತವ್ರ ಮನೆ ಹೆಸರು. ನಮ್ಮ ತಂದೆ ಇಟ್ಟ ಹೆಸರು ಕಲ್ಯಾಣಿ ಅಂತ ಹೇಳಿ. ಆಮೇಲೆ ಆ ವಿಷಯದ ಬಗ್ಗೆನೂ ಹೇಳ್ತೀನಿ. ವರದಾಸುತ ಚೇತನನ ಕವನ ಸಂಕಲನ ಹಂಗಾಗಿ ಹೊರಗೆ ಬಂದದ್ದು. ಹೌದು ಹೌದು ಹೌದು. ಅಂತೂ ತಾಯಿ ಕೂಡ ಒಬ್ಬ ಕಲಾವಿದೆ. ಹೌದು. ಅವರು ಮರಾಠಿ ರಂಗ ಮುಗಿದಾಗ ತಂದೆ ಮತ್ತು ತಾಯಿಯ ಪ್ರೇಮ ಪ್ರಕರಣ ಬೆಳೆದಿದ್ದ ಚಿಗುರಿದೆ ಅಲ್ಲೇ. ಆಮೇಲೆ ಅವರಲ್ಲೇ ಅನುಬಂಧ ಬೆಳೆದು ಅಲ್ಲಿ ಅವ್ರ ಮದುವೆವರೆಗೆ ಬಂದರು. ಮತ್ತು ತಾಯಿ ತಂದೆ ಬಹಳ ಚಂದಾಗಿ ಮರಾಠಿ ಹಾಡ್ತಿದ್ರು. ಆವಾಗಿನೆಲ್ಲ ಮರಾಠಿ ನಾಟಕ ಅಂದ್ರೆ ಸಂಗೀತ ನಾಟಕಗಳು. ಒಂದೊಂದು ನಾಟಕದ 20-25 ಹಾಡಿರ್ತಿದ್ವು. ಮುಂಬೈಚಿ ಮಾಣಸ, ವಾಹತ್ಯಾ ಜಾಲ, ಅಶ್ರುಧಾರ, ಫುಲ್ಪಾಕರೆ, ಮಹಿಳಾಚ ದಗಡ್ ಇವೆಲ್ಲ ಚಂದ ನಾಟಕ ಮಾಡ್ಯಾರ ಅವ್ರು. ಮತ್ತ ಸಾಂಸ್ಕೃತಿಕ ರುಚಿ ಹೊಂದಿದವರೇ ಆ ನಾಟಕಗಳನ್ನ ನೋಡ್ಲಿಕ್ಕೆ ಬರ್ತಿದ್ರು. ಹೌದು ಹೌದು. ಕೊಂಕಣಿ ಕಾರ್ಯಕ್ರಮಕ್ಕೆ ಅವಾಗಲೇ ಜ್ಯೋತ್ಸ್ನಾ ಕಾಮತ್ ಅವರು ಇಲ್ಲಿ ಆಕಾಶವಾಣಿಯಲ್ಲಿ ಪ್ರೋಗ್ರಾಮ್ ಆಫೀಸರ್ ಆಗಿದ್ದರು. ಕೊಂಕಣಿ ಕಾರ್ಯಕ್ರಮಕ್ಕೆ ನಮ್ಮ ಬಳಗ ಕರೆದಿದ್ರು. ಅವಾಗ ನಮ್ಮ ತಂದೆಯವರು ಬಂದಿದ್ದರು. ಅವಾಗ ನಾ ಚಿಕ್ಕ ಬಾಲ ಕಲಾವಿದ, ನಮ್ಮ ತಾಯಿಯವರು ಬಂದಿದ್ರು. ನಾವೆಲ್ಲರೂ ಸೇರಿ ಆವಾಗ ಪಂಚಗದಾಯಿ ಇತ್ತು. ಪಂಚಗದಾಯಿ ಈಗ ಜಾಯಿಜೂ ಆಗಿದೆ ಕಾರ್ಯಕ್ರಮ. ಸೊ ಆವಾಗ ಬಂದು ಅರ್ಧ ಗಂಟೆ ಕಾರ್ಯಕ್ರಮ ಕೊಟ್ಟಿದ್ರು. ಅವಾಗೆಲ್ಲ ಬಹಳ ಅತಿಥಿಗಳಿದ್ದಾರೆ. ಎಚ್ ವಿ ರಾಮಚಂದ್ರ ರಾವ್, ಜ್ಯೋತ್ಸ್ನಾ ಕಾಮತ್, ಎಂ ವಿ ವಸಂತ ಕುಮಾರಿ, ಗುಲ್ವಾಡಿ ಮಾಮ ಇದ್ರು. ಆಮೇಲೆ ನಮ್ಮ ನಾನಿ ಕಾಕ ಅವರಿದ್ರು, ಸುಶೀಲಾ ನಾಯಕರು, ಬೆಳ್ಳಕ್ಕಿ ಅವರಿದ್ರು. ಅಂತಹ ದಿಗ್ಗಜರ ಮುಂದೆ ತಾವಿಷ್ಟೆಲ್ಲ ಮಾಡಿರಿ. ಇದು ನಾ ಏನ ಊಹಿಸಿದ್ನೆಲ್ಲ ರಕ್ತಗತ ಅದ ನಿಮ್ಮಲ್ಲೇ ಕಲೆ ಅನ್ನುವಂತದ್ದು ಅಂತ, ಅದು ನನಗೀಗ ಸಂಪೂರ್ಣ ಗೊತ್ತಾಯ್ತು. ನಿಮ್ಮ ತಂದೆ ತಾಯಿಯ ಕೊಡುಗೆ ಅದು ಒಂದು ರೀತಿಯ ಮನೆತನದ ಬಳುವಳಿ ನಿಮ್ಮದು ಕಲೆ ಅನ್ನೋ. ನಮ್ಮ ತಂದೆ ಒಳ್ಳೆ ಸಂಗೀತಗಾರರು, ತಬಲಾ ನುಡಿಸ್ತಾ ಇದ್ರು, ಸ್ವತಃ ಹಾಡುಗಳು ರಚನೆ ಮಾಡ್ತಾ ಇದ್ರು, ನಾಟಕದ ಮತ್ತೆ ಆರ್ಟಿಸ್ಟ್ ಕೂಡ. ಮಣ್ಣಿನಿಂದ ಗಣಪತಿ ಮೂರ್ತಿ ಮಾಡ್ತಿದ್ರು, ಶಾರದೀಯ ಪ್ರತಿಮೆ ಮಾಡ್ತಿದ್ರು. ಆಮೇಲೆ ನೀವು ಸ್ಟೇಜ್ ಮೇಲೆ ಇದು ಹಾಕ್ತಿರಲ್ಲ ಪರದೆಗಳನ್ನ, ಅದನ್ನ ಹೊಸ ಮಾಡಿದಾರ ಅವರು. ನೋಡ್ರಿ ಎಂಥ ಪ್ರತಿಭೆ. ಆಮೇಲೆ ನಿಮ್ಮಲ್ಲೇ ಬರವಣಿಗೆಯ ಗೀಳು ಅದ. ಹೌದು. ನೀವು ಸಾಕಷ್ಟು ಪತ್ರಿಕೆಗಳಿಗೆ ಲೇಖನಗಳನ್ನ ಬರ್ದಿರಿ. ಅದ್ರ ಬಗ್ಗೆ ಒಂದಿಷ್ಟು ಹೇಳ್ರಲ್ಲ. ನಾ ಮೊದಲಿಗೆ ಸಣ್ಣ ಕವನ ಬರೀತಿದ್ದೆ ನಾನು. ಆಮೇಲೆ ಒಂದೆರಡು ಸಲ ಕೆಲವು ಪತ್ರಿಕೆಲ್ಲ ಅದು ಇದಾಯ್ತು, ಪಬ್ಲಿಷ್ ಆಯಿತು. ಬಿಡಿ ಕವನಗಳು ಅಲ್ಲಲ್ಲೇ ಪಬ್ಲಿಷ್ ಆಗಿದಾಗ ನನ್ನ ಗೆಳೆಯರಂದ್ರು, ಸರ್ ಒಂದು ನೀವು ಕವನ ಸಂಕಲನ ಯಾಕೆ ಮಾಡಬಾರ್ದು ಅಂತ. ಹೀಗಾಗಿ ನಾನು 2 ಕವನ ಸಂಕಲನ ಬರೆದ ಅದನ್ನು ನಾನು ಬೆಳಕಿಗೆ ತಂದೆ. ಒಂದು ವರದಾಸುತ ಚೇತನರ ಕವನಗಳು ಅಂತ ಹೇಳಿ, ಅದು ಫಸ್ಟ್ ಪಬ್ಲಿಷ್ ಆಯ್ತು ನಂದು. ಆಮೇಲೆ ಇನ್ನೊಂದು ಬರೆದಿದ್ದೆ, ಅಲ್ಲಿಗೆ 2 ಕವನ ಸಂಕಲನ ಹೊರತಂದೆ, 2 ಕನ್ನಡದ. ಅದಾದ್ಮೇಲೆ ನಾನು ನಮ್ಮ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ 3 ವರ್ಷದ ಕಾಲ ಮೆಂಬರ್ ಬೇರೆ ಆಗಿದ್ದೆ. ಆವಾಗ ಕೊಂಕಣಿಯಲ್ಲಿ 2 ಪುಸ್ತಕ ಬರೆದೆ. ಒಂದು ಮಹಿಳೆಯರ ಕುರಿತು, ಇನ್ನೊಂದು ಕೊಂಕಣಿ ಸಾಹಿತ್ಯದ ಕುರಿತು. ಅವೆರಡು ಕೊಂಕಣಿ ಅಕಾಡೆಮಿ ಪಬ್ಲಿಷ್ ಮಾಡಿದ್ರು. ಸ್ಫಟಿಕ ಶಿಲೆ ಮತ್ತು ಇತರ 2 ಕವನ ಸಂಕಲನ. ಅನುವಾದ ಕ್ಷೇತ್ರದೊಳಗೂ ತಾವು ಕೆಲಸ ಮಾಡಿರಿ. ಹೌದು. ಕನ್ನಡದಿಂದ ಹಿಂದಿಗೆ, ಹಿಂದಿಯಿಂದ ಕನ್ನಡಕ್ಕೆ, ಮರಾಠಿಯಿಂದ ಕನ್ನಡಕ್ಕೆ, ಕೊಂಕಣಿಯಿಂದ ಕನ್ನಡಕ್ಕೆ ಸುಮಾರು ನಾಟಕ, ಲೇಖನ, ಕಥೆಗಳನ್ನ ನಾನು ಅನುವಾದ ಮಾಡೀನಿ. ನಾನು ಸುಮಾರು 25ಕ್ಕೂ ನಾನು ಮೇಲ್ಪಟ್ಟು ರಾಷ್ಟ್ರೀಯ ನಾಟಕಗಳನ್ನ ಆಕಾಶವಾಣಿಗಾಗಿ ಅನುವಾದ ಮಾಡೀನಿ. ನಾನು ಮಂಗಳೂರು ಇದ್ದಾಗ ಅಲ್ಲಿ ನಮ್ಮ ಎಚ್ ವಿ ರಾಮಚಂದ್ರ ಅವರು ಸ್ಟೇಷನ್ ಡೈರೆಕ್ಟರ್ ಆಗಿದ್ರು. ನಾಟಕ ಬಂದಿತ್ತು, ರಾಷ್ಟ್ರೀಯ ನಾಟಕ. ಅದಕ್ಕೆ ಅವ್ರು ಕರೆದು ಹೇಳಿದ್ರು, ನೋಡಪ್ಪ ಒಂದು ರಾಷ್ಟ್ರೀಯ ನಾಟಕ ಬಂದಿದೆ, ಈ ತಿಂಗಳು ನಮ್ದು ಅದಕ್ಕೆ ಕಾಂಟ್ರಿಬ್ಯೂಷನ್ ಇದೆ ಕರ್ನಾಟಕಕ್ಕೆ, ನೀ ಅದು ಅನುವಾದ ಮಾಡ್ತೀಯಾ ಅಂತ ಹೇಳಿ. ಕೊಂಕಣಿಯಿಂದ ಅದನ್ನ ಕನ್ನಡಕ್ಕೆ ಮಾಡಬೇಕು. ಅಲ್ಲ ಸರ್, ನಾಳೆ ಹೇಗೆ ಮಾಡ್ಲಿಕ್ಕೆ ಸರ್? ಅಲ್ಲ ಕಣೋ, ನನಗೆ ಗೊತ್ತು ನೀವು ಮಾಡ್ತೀಯಾ ಅಂತ ಹೇಳಿ, ಅದಕ್ಕೆ ಹೇಳ್ತಾ ಇರೋದು. ನನಗೆ ನಾಡ್ದು ಅನುವಾದ ಮಾಡಿ ತರಬೇಕು, ಅದಾದ್ಮೇಲೆ ರಿಹರ್ಸಲ್ ಆಗ್ಬೇಕು, ಪ್ರೊಡಕ್ಷನ್ ಆಗ್ಬೇಕು ಅಂತಾರೆ ಅವರು. ಒಂದು ರೀತಿಯ ಚಾಲೆಂಜ್. ನೀವು ಮಾಡ್ತೀಯಾ? ಮಾಡಿದೆ. ಅದು ಮೃತ್ಯು ಪಂಜರದಿಂದ ಅಂತ ಹೇಳಿ. ಹೌದು, ಮರಣ ಕಟ್ಟೋ ಅನ್ನುವಂಥ ಅದು ಪಣಜಿಯಿಂದ ಬಂದಂಥ ಕೊಂಕಣಿ ನಾಟಕನ ಅನುವಾದ ಮಾಡಿದೆ. ಆಮೇಲೆ ಸುಮಾರು ಮಾಡಿದೆ ನಾನು. ಆಶಯ ಹೆಸರೇ ದೇವಯಾನಿ, ತಿಮಿ ತಿಮಿಂಗಲ, ಕೂಗುತ್ತಿವೆ ಕಲ್ಲುಗಳು, ಮತ್ತೆ ಮರಳಿಬಾ, ಝಲಕಾರಿ ಬಾಯಿ, ವಿಧವಾ ಮಕ್ಕಳ ತಾಯಿ,
ಭಸ್ಮಾಸುರ, ಹೀಗೆ ನಾನು 25ಕ್ಕೆ ಮೇಲ್ಪಟ್ಟು ರಾಷ್ಟ್ರೀಯ ನಾಟಕಗಳನ್ನು ಅನುವಾದ ಮಾಡೇನಿ. ಯಾಕೆ ಬಹಳ ಖುಷಿ ಆಗ್ತದಂದ್ರೆ ಸರ್, ಸಾಹಿತ್ಯದೊಳಗ ಅನುವಾದ ಅನ್ನೋದು ಬಹಳ ಮುಖ್ಯ ಆಗ್ತದ. ಅದು ಸಾಹಿತ್ಯವನ್ನ ಶ್ರೀಮಂತಗೊಳಿಸುವಂತಹ ಒಂದು ಕೆಲಸ. ಅದರೊಳಗೂ ಕೂಡ ನೀವು ಸಾಕಷ್ಟು ಕಾರ್ಯ ಮಾಡಿರಿ. ಇನ್ನು ನನಗ ಬಹಳಷ್ಟು ಖುಷಿ ಕೊಡುವಂತಹ ಇನ್ನೊಂದು ವಿಚಾರ ಅಂತಂದ್ರೆ, ನೀವು ರಾಜ್ಯ ರಾಷ್ಟ್ರ ಮಟ್ಟದೊಳಗ ವಿಶೇಷವಾದ ಕಾರ್ಯಕ್ರಮಗಳನ್ನ ನಿರ್ಮಾಣ ಮಾಡಿ ಅವಕ್ಕ ಬಹುಮಾನ ಬಂದಂಥದ್ದು. ಆ ಬಗ್ಗೆ ನನಗೆ ಕೇಳಲಿಕ್ಕೆ ಬಹಳ ಕುತೂಹಲ ಅದ. ನಾನು ಮಾಡಿದಂಥ 3 ಕಾರ್ಯಕ್ರಮಗಳಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಗಾಂಧಿಯನ್ ಫಿಲಾಸಫಿ ಅವಾರ್ಡ್ ಬಂತು. ವಿಶೇಷವಾಗಿ ನಾನು ಧಾರವಾಡದಲ್ಲಿ ಇಲ್ಲೇ ನಿಲಯ ನಿರ್ದೇಶಕನಾಗಿ ಸೇವೆ ಇರಬೇಕಾದಾಗ ನಾನು ಕಾರ್ಯಕ್ರಮ ಮಾಡಿದೆ, ಹೇ ರಾಮ್ ಅಂತೇಳಿ. ದಟ್ ವಾಸ್ ಎಕ್ಸ್ಕ್ಲೂಸಿವ್ ಮೆಂಟ್ ಫಾರ್ ಗಾಂಧಿಯನ್ ಫಿಲಾಸಫಿ ಅವಾರ್ಡ್. ನಾನು ಬರೆದು ಪ್ರೊಡ್ಯೂಸ್ ಮಾಡಿದ್ದು. ಇಟ್ ಗಾಟ್ ಫಸ್ಟ್ ಪ್ರೈಸ್, ಪ್ರಥಮ ಬಹುಮಾನ ಅದಕ್ಕೆ ಬಂತು. ಧಾರವಾಡ ಆಕಾಶವಾಣಿಯ ಇತಿಹಾಸದೊಳಗ ಮೊಟ್ಟ ಮೊದಲೇ ಬಂದಂತ ಗಾಂಧಿಯನ್ ಫಿಲಾಸಫಿ ಅವಾರ್ಡ್ ಅಂದ್ರೆ ಹೇ ರಾಮ್ ಆ ಕಾರ್ಯಕ್ರಮಕ್ಕೆ. ನೋಡ್ರಿ, ಗಾಂಧಿ ಅಂದ್ಕೂಡಲೇ ನನಗೆ ಇನ್ನೊಂದು ವಿಶೇಷ ಮಾತು ಹೇಳಲೇಬೇಕನ್ನಿಸ್ತ ಸರ್. ಆ ಎಲ್ಲ ಗಾಂಧಿಯನ್ ಫೀಚರ್ನೊಳಗ ತಾವು ಗಾಂಧಿ ಪಾತ್ರ ವಹಿಸಿದ್ದು. ಹೌದು, ನಿಜ ನಿಜ. ಆಮೇಲೆ ಮಾಡಿದ ಇಲ್ಲಿ ಬೆಂಗಳೂರಲ್ಲಿದ್ದಾಗ ಎಚ್.ವಿ. ರಾಮಚಂದ್ರ ಅವರು ಬರೆದಂಥ ಒಂದು ಅಹಿಂಸೆಯ ಪರವಾದಿ ಮಹಾತ್ಮ ಗಾಂಧಿ, ಅದಕ್ಕೂ ಕೂಡ ಫಸ್ಟ್ ಪ್ರೈಸ್ ಬಂತು. ಅದಾದ್ಮೇಲೆ ನಾನು ನಾಗ್ಪುರ್ಗೆ ಹೋದೆ. ಅಲ್ಲೇ ಗಾಂಧಿಯವ್ರ ಕುರಿತು ನಾನು 2 ಕಾರ್ಯಕ್ರಮ ಮಾಡಿದೆ. ಒಂದು ವಾಯೇಜ್ ಫ್ರಾಮ್ ಸಾಬರ್ಮತಿ, ಇನ್ನೊಂದು ರಾಗ ಸಾಬರ್ಮತಿ, ಮತ್ತು ಇನ್ನೊಂದು ದೇಶ್ ಕೆ ಆಂಧಿ ಮಹಾತ್ಮ ಗಾಂಧಿ. 3 ಕಾರ್ಯಕ್ರಮಗಳಲ್ಲೇ ರಾಷ್ಟ್ರೀಯ ಪುರಸ್ಕಾರ ಬಂತು. ಇನ್ನೊಂದು ಮಾಡಿದ್ದೆ, ನಮ್ಮ ದಿವಾಕರ ಹೆಗಡೆ ಬರೆದಂತಹ ಇಲ್ಲೇ ಧಾರವಾಡ ಕೇಂದ್ರದಾಗ ಅದೇ ಹೆಜ್ಜೆ ಅದೇ ಹಾದಿ, ಅದಕ್ಕೂ ಕೂಡ ಗಾಂಧಿಯನ್ ಫಿಲಾಸಫಿ ಅವಾರ್ಡ್ ಬಂದಿದೆ. ಮತ್ತಷ್ಟು ಕಾರ್ಯಕ್ರಮಗಳು ಪ್ರಶಸ್ತಿ ಪಡೆದಂತವು ಸಾಕಷ್ಟು. ಸಂಗೀತ ನಾಟಕಗಳನ್ನು ಮಾಡಿದ್ದೇನೆ, ಡಾಕ್ಯುಮೆಂಟರೀಸ್ ಮಾಡಿದ್ದೇನೆ. ಹೆಸರುಗಳು ನೆನಪಿಗೆ ಬರ್ತಾ ಇಲ್ಲ. ನನ್ನ ಯುವರ್ ಅಟೆನ್ಷನ್ ಪ್ಲೀಸ್. ಎಕ್ಸಾಕ್ಟ್ಲಿ, ಯು ಆರ್ ರೈಟ್. ನಾನು ಬೆಂಗಳೂರಲ್ಲಿ ಇದ್ದಾಗ ದಟ್ ವಾಸ್ ದ ಫಸ್ಟ್ ಡಾಕ್ಯುಮೆಂಟರಿ ಫೀಚರ್ ಇನ್ ಇಂಗ್ಲಿಷ್ ಡೆಪಿಕ್ಟಿಂಗ್ ದ ಲೈಫ್ ಸ್ಕೆಚ್ ಆಫ್ ಏರ್ ಹಾಸ್ಟೆಸಸ್, ಅದಕ್ಕೆ ಅವಾರ್ಡ್ ಬಂತು. ನಾಗ್ಪುರದಲ್ಲಿದ್ದಾಗ ಧಡಕ್ತಾ ದಿಲ್ ಅಂತ ಹೇಳಿ ಇಟ್ ವಾಸ್ ದ ಲೈವ್ ಪ್ರೋಗ್ರಾಮ್. ಡಾಕ್ಟರ್ ಅಲ್ಲಿ ಆಪರೇಷನ್ ಆಗ್ತದೆ ರೀ, ಮಾಡಿ ನಾವು ಹಾರ್ಟ್ ಆಪರೇಷನ್ ಬಗ್ಗೆ, ಓಪನ್ ಹಾರ್ಟ್ ಸರ್ಜರಿ ಬಗ್ಗೆ ಕೇಳಿರ್ತೇವಲ್ಲ, ಅದನ್ನ ಲೈವ್ ಕಾಮೆಂಟ್ರಿ ಕೊಟ್ಟು, ಆಕ್ಚುಲಿ ದಿಟ್ ಇಸ್ ನಾಟ್ ಅಲೌಡ್. ಆಪರೇಷನ್ ಅಲ್ಲಿ ಆಗ್ತಾ ಇದೆ, ನಾವು ಸ್ವಲ್ಪ ದೂರ ನಮ್ದೆಲ್ಲ ಇಟ್ಕೊಂಡಿಲ್ಲ ಸರಂಜಾಮಗಳನ್ನ, ರೆಕಾರ್ಡಿಂಗ್ ಅಲ್ಲಿಂದ ಮಾಡಿದ್ವು. ಅದಕ್ಕೆ ಬಹಳ ಎಪ್ರಿಸಿಯೇಷನ್ ಬಂತು. ಬೆಂಗಳೂರಲ್ಲಿ ಅದು ರೋಬೋಟ್ ಆಪರೇಷನ್ ಮಾಡ್ತಾವಲ್ಲ ಈಗ ರೋಬೋಟ್ಗಳು, ಅದ್ರ ಮೇಲೆ ಕೂಡ ನಾವೊಂದು ಲೈವ್ ಪ್ರೋಗ್ರಾಮ್ ಮಾಡಿದಲ್ಲಿ, ಅದು ಕೂಡ ಆಪರೇಷನ್ ಆಗ್ತಾ ಇರಬೇಕಾದ್ರೆ ಮಾಡಿದ ಕಾರ್ಯಕ್ರಮ ಅದು. ಯುವರ್ ಅಟೆನ್ಷನ್ ಪ್ಲೀಸ್ ಅಲ್ಲಿ ಅಂತೂ ಲೈವ್ ಕಲ್ಕತ್ತಾದಲ್ಲಿ ವಿಮಾನ ಹಾರಾಟ ಮಾಡಿಸ್ತಾ ಇದ್ದಂತ ಪೈಲಟ್ ಅವನ ಜೊತೆ ಸಂಪರ್ಕ ಸಾಧಿಸಿಕೊಂಡು ನಾವು ಅದಕ್ಕೆ ರೆಕಾರ್ಡಿಂಗ್ ಮಾಡಿಸಿದೀವಿ ಆ ಕಾರ್ಯಕ್ರಮಕ್ಕೆ. ನೀವೇ ನಾಟಕಗಳನ್ನ ಬರೆದು ನಿರ್ದೇಶನ ಮಾಡಿ ಅದರೊಳಗೆ ನಟನೆ ಮಾಡಿದಂತಹ ಅನೇಕ ನಾಟಕಗಳನ್ನ ನಾನು ನೋಡಿನಿ. ಕೆಲವು ಡೈಲಾಗ್ಗಳನ್ನ ನೀವೀಗ ನಮ್ಮ ಶ್ರೋತೃಗಳ ಸಲುವಾಗಿ ಯಾಕೆ ಹೇಳಬಾರದು? ಖಂಡಿತ. ಒಂದು ನನಗೆ ನೆನಪಿಗೆ ಬರುವಂತಹ ಒಂದು ಆರ್ ಡಿ ಕಾಮತರ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್, ಅದರಲ್ಲಿ ನಾನು ಲಾರ್ಡ್ ಕಾರ್ನ್ವಾಲಿಸ್ ಅವರ ಪಾತ್ರ ಮಾಡಿದ್ದೆ. ಗಿವಿಂಗ್ ಟು ಮೀ ಅಂಡ್ ಟು ಮೈ ಆನರಬಲ್ ಈಸ್ಟ್ ಇಂಡಿಯಾ ಕಂಪನಿ many Indian chiefs have lost their kingdoms. The golden rule is not to be forgotten. We have already secured the kingdom of Peshwas. The sun never sets in the British Empire. And with the help of this cunning Tirumala Chetty, let me see what Mysore is going to do. But they say that Tipu Sultan is as brave as Napoleon. Let God save me. Oh! ಭಾನಿ ತಿರುಮಲ ಚಟರೆ, ಹೀಗೆ ಮೇಲೆ ಕುಳಿತುಕೊಳ್ಳಿ. ಅಯ್ಯಯ್ಯೋ, ಸಾಹೇಬರು ನಿಂತಿರುವಾಗ ನಾನು ಕುಳಿತುಕೊಳ್ಳೋದಂದ್ರೆ ತುಂಬಾ ಅನ್ಯಾಯ, ಪರಮನ್ಯಾಯ. ಓ ಮೈ ಗಾಡ್, ಕುಳಿತುಕೊಳ್ಳಿ. ತಿರುಮಲ ಚಟ್ಟಿ ಮನೆಗೆ ಬಂದಂತ ಗೆಸ್ಟ್, ಐ ಮೀನ್ ಟಿಟಿಗಳಿಗೆ, ಏನು ಸಾಹೇಬ್ರೆ ಟಿಟಿ ಅಂದ್ರೆ? ಅದೇ ಮನೆಗೆ ಬಂದಂತ ಅತಿಥಿಗಳಿಗೆ ಆಸನ ಹಾಕಿ ಕೊಡಬೇಕೆಂದು ನಮ್ಮ ಶಾಸ್ತ್ರದಲ್ಲಿ ಹೇಳುತ್ತಾನೆ. ನೀವು ಕುಳಿತುಕೊಳ್ಳಿ. ಓ ಸಾಹೇಬ್ರೆ, ನಿಮ್ಮ ಶಾಸ್ತ್ರದಲ್ಲಿ ಏನೆಲ್ಲ ಹೇಳಿದಾರೆ ಸಾಹೇಬ್ರೆ? ಅಲ್ಲ ಸರ್, ಕೈಯಾಗ ಸ್ಕ್ರಿಪ್ಟ್ ಕೊಟ್ಟು ನಿರ್ದೇಶಕರು ಎದುರಿಗೆ ನಿಂತು ಹಿಂಗ್ ಮಾಡ್ರಿ ಅಂತ ಹೇಳಿದಾಗನ ತಡವರಿಸುವಂತಹ ಜನ ನಾವೆಲ್ಲ. ಹಂಗಿದ್ದಾಗ ನಿಮ್ ಕೈಯಾಗ ಸ್ಕ್ರಿಪ್ಟ್ ಇಲ್ಲ, ತಲೆಯಾಗ ಸ್ಕ್ರಿಪ್ಟ್ ಬರ್ಕೊಂಡಿರಿ. ಅದನ್ನ ನಮ್ಮ ಶ್ರೋತೃಗಳ ಎದುರಿಗೆ ಆಹಾ ಎಷ್ಟು ಚಂದ, ಎಷ್ಟು ಸುಂದರವಾಗಿ ಹೇಳಿ ತೋರಿಸ್ಲಿಕತ್ತೀರಿ. ಖರೇನು ನಮ್ಮ ಶ್ರೋತೃಗಳು ಈಗ ಬಹಳ ಖುಷಿಯಾಗಿರ್ತಾರೆ ನೋಡ್ರಿ ಸರ್. ಶ್ರೋತೃಗಳು ಖುಷಿಯಾದ ಈಗ ಮತ್ತೊಂದು ಹವ್ಯಾಸ ತಮ್ಮದು, ಹಾಡುವಂತಹದ್ದು. ಹೌದು, ನೀವು ಹಾಡೋದನ್ನು ಕೂಡ ಕೇಳಬೇಕು ನಮ್ಮ ಶ್ರೋತೃಗಳು.
ಒಂದು ಹಾಡ್ತೀನಿ ಮಾಯಾ. ಇದು ರಾಜ ನನ್ನ ರಾಜ ಸಿನಿಮಾದ ಹಾಡು. 100 ಕಣ್ಣು ಸಾಲದು ನಿನ್ನ ನೋಡಲು, 100 ಮಾತು ಸಾಲದು ಈ ಅಂದ ಬಣ್ಣಿಸಲು, 100 ಕಣ್ಣು ಸಾಲದು. ಯಾರ ಕನಸ ಕನ್ಯೆಯೋ ಶೃಂಗಾರ ಕಾವ್ಯವೋ, ಈ ಹೊಳೆವ ಕಣ್ಣ ನೋಟ ಮುಂಗುರುಳ ತೂಗುವಾಟ, ಈ ಚಲುವ ಮೈಯ ಮಾಟ ಬಂಗಾರದ ಸಿಂಗಾರಿ ಕಂಡು ಮೂಕನಾದೆನೋ, 100 ಕಣ್ಣು ಸಾಲದು. ನಮಗೂ ಅಷ್ಟೇ ಸರ್, 100 ಶಬ್ದಗಳು ಸಾಲುವು ನಿಮ್ಮ ಹಾಡಿನ ಚೆಲುವನ್ನ ವರ್ಣಿಸಲು. ಥ್ಯಾಂಕ್ ಯು ಸೋ ಮಚ್. ಈಗ ಒಂದು ಭಾವಗೀತೆ ನಮ್ಮ ಶ್ರೋತೃಗಳ ಸಲುವಾಗಿ. ಕರುಣಿಸಯ್ಯ ದೀನ ಬಂಧು ಜೀವಕೋಟಿ ಕಾವನೆ, ಜೀವಕೋಟಿ ಕಾವನೆ, ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ, ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ, ಕರುಣಿಸಯ್ಯ ದೀನ ಬಂಧು ಜೀವಕೋಟಿ ಕಾವನೆ, ಜೀವಕೋಟಿ ಕಾವನೆ, ನಿನ್ನ ನಾಮ ಸ್ಮರಣೆಯನ್ನು ಮರೆಯದಂತೆ ಕರುಣಿಸು, ನಿನ್ನ ನಾಮ ಸ್ಮರಣೆಯನ್ನು ಮರೆಯದಂತೆ ಕರುಣಿಸು, ಕಷ್ಟ ಸಮಯದಲ್ಲಿ ಕೈಯ ಬಿಡದೆ ಪಾರುಗಾಣಿಸು, ಕರ್ತೃ ನಿನ್ನ ಕೃಪೆಯು ಒಂದೇ ಸಕಲ ಸುಖದ ಸಾಧನೆ, ಕರುಣಿಸಯ್ಯ ದೀನ ಬಂಧು, ಕರುಣಿಸಯ್ಯ ದೀನ ಬಂಧು ಜೀವಕೋಟಿ ಕಾವನೆ, ಜೀವಕೋಟಿ ಕಾವನೆ, ಜೀವಕೋಟಿ ಕಾವನೆ. ಹೇಳಲಿಕ್ಕೆ ಬಹಳಷ್ಟದ. ಅದರೊಳಗನು ಸಮಯ ಮುಗಿಯೋ ಮುನ್ನ ನಿಮ್ಮ ಬಾನುಲಿಯ ಜೀವನದ ಮರೆಯಲಾಗದ ಘಟನೆಗಳ ಬಗ್ಗೆ ಒಂದೆರಡು ನುಡಿಗಳನ್ನು ಹೇಳಿ. ಮೊಟ್ಟ ಮೊದಲಿಗೆ ಆಕಾಶವಾಣಿ ಸೇರ್ಬೇಕು 1977 ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿ ಆಕಾಶವಾಣಿ ನನ್ನ ಮಂಗಳೂರಿಗೆ ವರ್ಗಾಗಿತ್ತು. ಅಲ್ಲಿ ಹೋದೆ ನಾನು. ಕಮಲಾ ಹೆಮ್ಮಿಗೆ ತಾವು ಕೇಳಿರಬೇಕು. ಶಿ ವಾಸ್ ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ದರ್ ಅಟ್ ದ ಏಜ್ ಆಫ್ 25 years. ನಾನು ಹೋಗಿದ್ದೆ, ತಂದೆಯವ್ರು ಹೋದ್ರು. ಅಲ್ಲಿ ಹೋಗಿ ಡ್ಯೂಟಿ ರೂಮ್ ಹೋಗಿ ಕೇಳಿದ್ರು ಕಾಣಿಸದ, ಮತ್ತು ನಾ ಜಾಯಿನ್ ಆಗಿಲಿಕ್ಕೆ ಬಂದಿವ್ರಿ ಅಂತಂದ್ರೆ ಅವ್ರು. ಹೌದ್ರಿ, ಹೆಸರು ಎಲ್ಲ ಕೇಳ್ಕೊಂಡ್ರು. ಸೀದಾ ಕಮಲಾ ಹೆಮ್ಮಿಗೆ ಕರ್ಕೊಂಡು ಅವ್ರಿಗೆ ಮೇಲೆ ಆಫೀಸ್ಗೆ ಹೋದ್ ನಮ್ಮ ತಂದೆಯವ್ರಿಗೆ ಜಾಯಿನ್ ಆಗ್ಲಿಕ್ಕೆ ಬಂದ ಅಂತ. ಆಮೇಲೆ ತಂದೆಯವ್ರು ಅಂದ್ರೆ, ಅಲ್ರಿ ಮೇಡಮ್ ಇದು ಏನು ಮಾಡಕತ್ತೀರಿ, ಅಲ್ಲಿ ನೀವು ಜಾಯಿನ್ ಆಗ್ಲಿಕ್ಕೆ ಬಂದಿರಲ್ಲ ಪೆಕ್ಸ್ ಅಂತ. ನಾನಲ್ರಿ ಅದು ನನ್ನ ಮಗ ಅಂದ್ರಂತದ್ದು. ಅವರೆಲ್ಲದಾರ ಅವರು. ಆಮೇಲೆ ಅವ್ರು ಬಂದು ಕರ್ಕೊಂಡು ಬಂದರು ನನಗೆ. ಅಲ್ಲೇ ಗುಸುಗುಸು ನಡೆದಿತ್ತು. ಅಲ್ರಿ ಸಣ್ಣ ಹುಡುಗ ಬಂದಾನ ಇಲ್ಲೇ ಜಾಯಿನ್ ಆಗಲಿಕ್ಕೆ ಅಂತ. ಅವಾಗ ಎಚ್ ವಿ ರಾಮಚಂದ್ರ ಅವ್ರ ಪೆಕ್ಸ್ SD ಆಗಿದ್ದಾರೆ. ಅದನ್ನು ಬಹಳ ಆಶ್ಚರ್ಯ. ಅವ್ರು ತಿಳ್ಕೊಂಡ್ರು ನಮ್ಮಪ್ಪ ಜಾಯಿನ್ ಆಗ್ಲಿಕ್ಕೆ ಬಂದ ಅಂತ ಹೇಳಿ. ನಾರಾಯಣಿ ದಾಮೋದರ್ ಶಿವಾಜಿ ಅನೌನ್ಸರ್ ದೇ ಅವ್ರು ಡ್ಯೂಟಿಯಲ್ಲಿ ಅವ್ರು ಮಾತಾಡ್ಕೊಂಡ್ರು, ಏನೇ ಸಣ್ಣ ಹುಡುಗ ಬಂದಾನೆ ಜಾಯಿನ್ ಆಗಲಿಕ್ಕೆ ಅಂತ ಹೇಳಿ. ಅವಾಗ ಜಸ್ಟ್ 25 years ರೀ ಅವಾಗ. ಅದು ಒಂದು. ಆಮೇಲೆ ಎರಡನೇ ಸಲ ಅಂದ್ರೆ ಎರಡನೇ ಘಟನೆ ಅಂದ್ರೆ, ನಾನು ಮಡಿಕೇರಿ ಆಕಾಶವಾಣಿಯಲ್ಲಿ ಸ್ಟೇಷನ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಮೊಟ್ಟ ಮೊದಲ ಬಾರಿಗೆ ನಾನು ಅಲ್ಲಿ ಕಾವೇರಿ ತೀರ್ಥೋತ್ಸವದ ಬಗ್ಗೆ ರನ್ನಿಂಗ್ ಕಾಮೆಂಟ್ರಿ, ಲೈವ್ ಕಾಮೆಂಟ್ರಿ ಮಾಡ್ತಾ ಇದ್ದೆ ಅಲ್ಲೇ. ಅದು ಫಸ್ಟ್ ಟೈಮ್ ಕೊಡವ ಭಾಷೆಯಲ್ಲೇ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ರನ್ನಿಂಗ್ ಕಾಮೆಂಟ್ರಿ ಮಾಡ್ತಾ. ದಟ್ ವಾಸ್ ದ ರೆಕಾರ್ಡ್. ಮೊದಲೆಲ್ಲ ಹೋಗಿ ಕವರೇಜ್ ಮಾಡ್ಕೊಂಡು ಬಂದು ರೇಡಿಯೋ ರಿಪೋರ್ಟ್ ಹಾಕ್ತಾ ಇದ್ವಿ ಮಡಿಕೇರಿ ಮಟ್ಟಿಗೆ. ನನಗೆ ಒಂದು ಚೇಂಜ್ ಮಾಡೋಣ ಅಂತ ಹೇಳಿ ಕೊಡವ ಭಾಷೆ ಇಂಗ್ಲಿಷ್ ಭಾಷೆಯಲ್ಲಿ ನಾವು ನೇರ ವೀಕ್ಷಕ ವಿವರಣೆಯಲ್ಲಿ ಶುರು ಮಾಡಿದ್ವಿ. ಬಹಳ ಕಿಕ್ಕಿದ ಜನ ಅಲ್ಲೇ. ಆಮೇಲೆ ನಮ್ಮ ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಇದ್ದಾರೆ, ಸ್ವಲ್ಪ ಹೊತ್ತಲ್ಲಿ ತೀರ್ಥೋದು ಆಗ್ತದೆ ಹಾಗೆ ಹೀಗೆ ಅಂತೇಳಿ ಜೋರು ನಡೀತಾ ಇದೆ. ನಾವು ಅಂದ್ಕೊಂಡು ಕ್ರಾಸ್ ಇಂಟರ್ವ್ಯೂಸ್ಗೆಲ್ಲ ಒಂದು ಮಾಡೋಣ ಅಲ್ಲಿ ಬಂದವ್ರದ್ದು ಅಂತ ಹೇಳಿ. ಇಲ್ಲೇ ನಮ್ಮ ಮೈಕ್ದಲ್ಲಿ ಮಾತಾಡ್ತಾ ಇದ್ದಾರೆ, ಅಲ್ಲೇ ರೇಡಿಯೋದಲ್ಲಿ ಕೇಳಿಸ್ತಾ ಇದೆ. ನಾವು ಹಾಗೆ ಮೈಕ್ ತೊಗೊಂಡು ಹೋದ್ವಿ. ಅಲ್ಲೊಬ್ಬ ಕೊಡುವ ಮನುಷ್ಯ ಕೂತಿದ್ದ. ಅವ ಕೇಳ್ದ, ಏನು ಮಾಡ್ತೀರಿ ಸರ್? ಅಲ್ಲಪ್ಪ ನೀ ಎಲ್ಲಿಂದ ಬಂದ ಹೆಸರು ಎಲ್ಲ ತನ್ನ ಹೆಸರು ಹೇಳಿದವ. ಹೇಳಿ ಆಮೇಲೆ, ಅಲ್ಲ ಸರ್ ಅದು ಯಾರೋ ಮಾತಾಡ್ತಿದಾರಲ್ಲ, ಅದು ರೇಡಿಯೋದಲ್ಲಿ ಬರ್ತಾ ಇದೆ ಅಂತ ಹೇಳಿದ. ಹೌದು, ಅವರಲ್ಲಿ ಮೈಕ್ದಲ್ಲಿ ಮಾತಾಡೋದು ಲೈವ್ ರನ್ನಿಂಗ್ ಕಾಮೆಂಟ್ರಿ, ಅಲ್ಲಿ ಮಾತಾಡೋದು ನೇರವಾಗಿ ರೇಡಿಯೋಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು ಅಷ್ಟೇ.
ನನ್ನ ಕೈಯಿಂದ ಮೈಕ್ ಕಸ್ಕೊಂಡು ಅವ್ರಿಗೆ ಶುರು ಮಾಡಿದ ಮಾತಾಡ್ಲಿಕ್ಕೆ. ಮತ್ತೆ ನಾನು ನಿಮ್ಗೆ ರೆಕಾರ್ಡಿಂಗ್ ಕಾಲ್ ಮಾಡ್ಕೊಡ್ಬೇಕು, ಸಂದರ್ಶನ, ಜನ ಸೇರಿದ್ದಾರೆ, ಕಾವೇರಿ ತೀರ್ಥೋದ್ಭವ ಆಗ್ತಾ ಇದೆ, ಬನ್ನಿ. ಅವ್ರು ಹುಡ್ಕೊಂಡು ಓಡ್ತಾ ಇದ್ದಾರೆ, ಕೈಲಿ ಹಿಡ್ಕೊಂಡ್ರೆ ಅದನ್ನು ಮೈಕ್ ಬಿಡ್ತಾನೆ ಇಲ್ಲ. ಬಹಳ ಆಶ್ಚರ್ಯ ಆತಂದ್ರೆ ಅವ್ನಿಗನಸ್ತ ಅಲ್ಲಿ ಮಾತಾಡಕತ್ತಾರ, ಹಿಡಿಯೋದಾಗ ಬರ್ತದ. ಆಮೇಲೆ ಹಿಡ್ಕೊಂಡು ಬಂದು ಕೂಡಿಸಿ ಇವೆರಡು ನಾನು ಮರಿಲಿಕ್ಕೆ ಆಗತ್ತಂದ್ರೆ ಜನಕ್ಕೆ ಎಷ್ಟು ರೇಡಿಯೋ ಆಕರ್ಷಣೆ ಅಂತಂದ್ರೆ ತಾನೂ ಮಾತಾಡಬೇಕು. ಇವು ನಾನು ಬಹಳ ಇದನ್ನ ಮಲ್ಪೆದಾಗ ಒಂದು ಅಗ್ನಿ ದುರಂತ ಆಗಿತ್ತು. ಮಂಗಳೂರಿನಾಗ ಕಾರ್ಯಕ್ರಮ ನಿರ್ವಾಹಕನಾಗಿದ್ದೆ. ಊರೇ ಸುಟ್ಟೋಗಿತ್ರಿ, ಎಲ್ಲ ಮೀನುಗಾರರ ವಸತಿ ಅಲ್ಲೇ. ಆವಾಗ ನಾವು ಲೈವ್ ಅಲ್ಲಿ ಹೋಗಂತ ಕೆಲಸ ಮಾಡಿದ್ವಿ. ಅಲ್ಲಿ ಉರಿತದ, ಎಲ್ಲ ಮನೆ ಉರಿತದ. ನಾನು ನನ್ನ ಜೋಡಿ ಹೋದಂಥ ಟ್ರೆಕ್ಸ್ ಒಬ್ಬ, ನಾವು ರೆಕಾರ್ಡಿಂಗ್ ಮಾಡ್ತಾ ಇದ್ದೇವೆ, ಸುತ್ತಲೂ ಬೆಂಕಿ ಹತ್ಕೊಂಡ್ಬಿಡ್ತು ಕಂಪ್ಲೀಟ್. ನಮ್ಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಧಗಧಗದ ಉರಿತದ, ಜನ ಎಲ್ಲ ನೀರು ಹಾಕ್ತದ. ನಾವು ಬರೋದು ಹೆಂಗ್ರಿ, ಸಾಧ್ಯ ಇಲ್ಲ. ಆಮೇಲೆ ನಮ್ಜದ್ ಮನುಷ್ಯ ಹೋದ, ಅಲ್ಲಿ ಸಣ್ಣ ಬಾಂಬು ಬಿದ್ದಿತ್ತು, ಅದರಿಂದ ಬಾಗಿಲಿಗೆ ಹೊಡೆದು ಮಾಡಿ ಬಾಗಿಲ ಓಪನ್ ಮಾಡಿ ಅಲ್ಲಿಂದ ಹೊರಗೆ ಅಪಾಯದ ಪರಿಸ್ಥಿತಿ ಅಲ್ಲ ಮಾಯಾ, ನಾವು ರೆಕಾರ್ಡಿಂಗ್ ಮಾಡ್ತಾ ಇದ್ದೇವೆ, ಸುತ್ತಲೂ ಬೆಂಕಿ ಎತ್ತಿದ್ ಗೊತ್ತಾಗಿಲ್ಲ ನಮ್ಗಲ್ಲಿ. ಏನೆಲ್ಲ ವಿಶಿಷ್ಟ ಅನುಭವಗಳನ್ನ ಕಟ್ಟಿಕೊಟ್ಟಂತಹ ಆಕಾಶವಾಣಿ ಬಾನುಲಿ ಅಂದು ಹೆಂಗಿತ್ತು, ಇವತ್ ಹೆಂಗದ, ಆ ಬಗ್ಗೆ ಒಂದಿಷ್ಟು ನಿಮ್ಮ ಅನಿಸಿಕೆಗಳು. ಒಂದು ಮಾತು ನಾನು ನಿಖರವಾಗಿ ಸ್ಪಷ್ಟವಾಗಿ ಹೇಳಬೇಕಾದ್ರೆ, ನೇರ ನುಡಿಯ 90 ವಸಂತಗಳು ಕಂಡಂಥ ನಮ್ಮ ಬಾನುಲಿ ಅದಾರ. ಬಾನುಲಿನೇ ಸ್ಪರ್ಧೆ ಆಗೋ ಹೊರತಾಗಿ ಯಾವ ಮಾಧ್ಯಮ ಸಾಧ್ಯನೇ ಇಲ್ಲ. 90 ವರ್ಷ ಕಂಡಂತ ಸದೃಢವಾದಂತ ಮಾಧ್ಯಮನೇ ಇಲ್ಲ ಅನ್ಬೋದು ನಾವು. ಬಾನುಲಿಯಲ್ಲಿ ಏನು ವ್ಯತ್ಯಾಸ ಆಗಿಲ್ಲ. ಆವಾಗ 90 ವರ್ಷದ ಹಿಂದೆ ಏನಿತ್ತಲ್ಲ, ಇವತ್ತಿಗೆ ಹಾಗೆ ಇದೆ, ಮುಂದೆ ಹಾಗಿರ್ತೀವಿ. ನಾವು ಹಾಗೆ ಹಿಡ್ಕೊಂಡು ಹೋಗ್ಬೇಕು ನಾವು. ಆವಾಗ ಇಟ್ ವಾಸ್ ಎ ಚಾಲೆಂಜ್ ಫಾರ್ ಅಸ್. ಈಗ ಡಿಜಿಟಲೈಸೇಷನ್ ಆಗಿದೆ, ತಂತ್ರಜ್ಞಾನ ಬಹಳ ಬೆಳೆದಿದೆ. ನಾವು ಇಲ್ಲಿ ಕೂತು ನಾವು ಸಾಕಷ್ಟು ರೆಕಾರ್ಡಿಂಗ್ ಎಲ್ಲ ಮಾಡಬಹುದು, ಅದು ಫೋನ್ ಔಟ್ ಮಾಡ್ಕೊಂಡು. ಆವಾಗ ಹಾಗಿದ್ದಿಲ್ಲ. ಒಂದು OB ರೆಕಾರ್ಡಿಂಗ್ ಅಂತಂದ್ರೆ ನಾವು ಹೊರಗಡೆ ರೆಕಾರ್ಡ್ ಹೋಗ್ಬೇಕಾಗಿತ್ತು. ನಮ್ಮ ವಾಹನ ಚಾಲಕರು, ಕಾರ್ಯಕ್ರಮ ಸಿಬ್ಬಂದಿ, ಆಮೇಲೆ ನಮ್ಮ ಇಂಜಿನಿಯರಿಂಗ್ ಸಿಬ್ಬಂದಿ ಎಲ್ಲರೂ ಸೇರಿ ಹೋದಾಗ ಒಂದು ರೆಕಾರ್ಡಿಂಗ್ ಆಗ್ತಿತ್ತು. ಅವಾಗ ನಾವು ನಿಮ್ಮೊಂದಿಗೆ ಬಾನುಲಿ ಕಾರ್ಯಕ್ರಮ ಮಾಡಿದ್ದೆ ನಾನು ಧಾರವಾಡದಲ್ಲಿದ್ದ. ನಿಮ್ಮೊಂದಿಗೆ ಬಾನುಲಿ ಸುಮಾರು 25 ಕಾರ್ಯಕ್ರಮ ಆಯ್ತು. ನಿಮ್ಮೊಂದಿಗೆ ಬಾನುಲಿಯ ವೈಶಿಷ್ಟ್ಯ ಅಂದ್ರೆ ನಾವು ಒಂದು ಊರು ಆರಿಸ್ಕೊಂಡು ಅಲ್ಲೇ ಸಣ್ಣ ಬಾನುಲಿ ಕೇಂದ್ರ ಸ್ಥಾಪನೆ ಮಾಡ್ತಾ ಇದ್ವಿ. ಅಲ್ಲಿ ಸ್ಥಳೀಯ ಪ್ರತಿಭೆಗಳನ್ನ ಗುರುತಿಸಿಕೊಂಡು 3 ಗಂಟೆ ಕಾರ್ಯಕ್ರಮ ಮಾಡ್ತಿದ್ವಿ. ಗದಗದಲ್ಲಾಯ್ತು, ಹಾವೇರಿದಲ್ಲಾಯ್ತು, ಬಾಗಲಕೋಟೆ, ಅಂದ್ರೆ ಇಷ್ಟು ಚಂದ ಕಾರ್ಯಕ್ರಮ ಆಯ್ತು. ಇಷ್ಟದ ಲೈವ್ ಕಾರ್ಯಕ್ರಮ ಎಲ್ಲ ಅಲ್ಲಿ ಆರಿಸ್ಕೊಂಡು ನಮ್ಗೆ ಇಷ್ಟ. ಆಮೇಲೆ ಒತ್ತಾಯ ಸರ್ ನಮ್ಮ ಊರಿಗೆ ಬಂದ್ ಮಾಡ್ರಿ, ನಮ್ಮ ಊರಿಗೆ ಬಂದ್ ಮಾಡ್ರಿ. ಅವಾಗ ಬಸವರಾಜ್ ಸಾಧುರು ಇದ್ರು, ವೆರಿ ಸಕ್ಸಸ್ಫುಲ್. ಜನಕ್ಕೆ ಅನಿಸ್ತು ಬಾನುಲಿ ನಮ್ಮದು ಅಂತ ಹೇಳಿ. ಈ ತರದ ನಾವು ಪ್ರಯೋಗಗಳನ್ನು ಮಾಡಿದರೆ ನಾವು ಜನರ ಹತ್ತಿರ ಹೋಗ್ತೀವಿ. ನಾವು ಜನರ ಹತ್ತಿರ ಹೋದ್ರೆ ಜನರ ನಾಡಿ ಮಿಡಿತ ನಮ್ಗೆ ಗೊತ್ತಾಗ್ತದೆ. ಅವ್ರಿಗೆ ಏನು ಬೇಕು ಅನ್ನೋದು ಕೊಡ್ಬೇಕಾಗ್ತದೆ. ನಮಗೇನು ಬೇಕು ಅದು ಕೊಡಬೇಕು, ಹೌದು. ಆದ್ರೆ ಜನರಿಗೆ ಏನು ಬೇಕು ಅದನ್ನು ಕೊಟ್ಟರೆ ಮಾತ್ರ ಐ ಥಿಂಕ್ ವಿಲ್ ಬಿಕಮ್ ಎ ಸಕ್ಸಸ್ಫುಲ್ ಬ್ರಾಡ್ಕಾಸ್ಟರ್. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಖರೆ ಅದ ಸರ್. ನಿಮ್ಮಂತಹ ಬಾನುಲಿಯ ದಿಗ್ಗಜರು ಮಾರ್ಗದರ್ಶನ ಮಾಡಿದ್ರೆ ಬಾನುಲಿಯನ್ನ ನಾವು ಇದೇ ತರ ಎತ್ತರಕ್ಕೆ ಕೊಂಡೊಯ್ಯಬಹುದು. ತಮ್ಮ ಆಶೀರ್ವಾದ ನಮ್ಮೊಂದಿಗೆ ಸದಾ ಇರಲಿ. ಮಾತಾಡ್ಲಿಕ್ಕೆ ಇನ್ನೂ ಬಹಳಷ್ಟದ ನಿಮ್ಮ ಜೊತೆಗಿರುವಂತಹ ಅನುಭವ, ಅದರ ಸಮಯದ ಮಿತಿ. ಹಾಗಾಗಿ ಎಲ್ಲಾ ಶ್ರೋತೃಗಳ ಪರವಾಗಿ ಡಾಕ್ಟರ್ ಚೇತನ್ ಕುಮಾರ್ ನಾಯಕ್ ಅವರೇ, ತಮಗ ಪ್ರೀತಿಯ ಧನ್ಯವಾದಗಳು, ಕೃತಜ್ಞತೆಗಳು, ನಿಮ್ಮ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡದಕ್ಕಾಗಿ ಧನ್ಯವಾದಗಳು. ನನಗೊಂದು ಎಲ್ಲೋ ಇದ್ದಂಥ ವ್ಯಕ್ತಿಗೆ ನಮ್ಮಲ್ಲಿ ಒಂದು 30 ವರ್ಷ ಕೆಲಸ ಮಾಡಿರೋ ವ್ಯಕ್ತಿ ಅಂತ ಹೇಳಿ ಕರೆದು ನನ್ನ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರಿ. ಹೀಗಾಗಿ ಕೇಳಿದಂಥ ಕಿವಿಗಳಿಗೆ, ಹೇಳಿದಂಥ ಕಂಠಗಳಿಗೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೇನೆ. ಶತ ವಂದನೆಗಳು. ನಮ್ಮ ಆಕಾಶವಾಣಿ ಬೆಳೀತಾ ಹೋಗಲಿ, ಇನ್ನು ಸಾವಿರಾರು ವರ್ಷ ಇದು ಇರಲಿ ಅನ್ನೋದೇ ನನ್ನ ಆಶೆ. ನಮಸ್ಕಾರ ಸರ್. ಆಕಾಶವಾಣಿಯ ವಿಶ್ರಾಂತ ಉಪಮಹಾನಿರ್ದೇಶಕರಾದ ಡಾಕ್ಟರ್ ಚೇತನ್ ಕುಮಾರ್ ನಾಯಕ್ ಅವರೊಂದಿಗಿನ ಮಾತುಕತೆಯನ್ನು ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾ ರಾಮನ್. ಪ್ರಸ್ತುತಿ ನೆರವು ನವೀನ್ ಮಹಾಲೆ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ